ಹೆಲೋ ಫ್ರೆಂಡ್ಸ್, ಸ್ಟಡಿ ಕರ್ನಾಟಕ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಸೊ ಲೆಟ್ಸ್ ಕಂಟಿನ್ಯೂ ಮೇ 2026 ಕರ್ನಾಟಕ ಕರೆಂಟ್ ಅಫೇರ್ಸ್. ಈಗ ಆಲ್ರೆಡಿ ಫಸ್ಟ್ 8 ಕ್ವೆಶನ್ಸ್ನ ಡಿಸ್ಕಸ್ ಮಾಡಿದ್ದೀವಿ. ದೋಸ್ ಆರ್ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಕೋರ್ ಕಾನ್ಸೆಪ್ಟ್ಸ್ ವಿಚ್ ಆರ್ ಕವರ್ಡ್ ಇನ್ ದ್ಯಾಟ್ ವಿಡಿಯೋ. ಸೊ ಐ ಸಜೆಸ್ಟ್ ನೀವೆಲ್ಲ ಹೋಗಿ ವಾಚ್ ದಟ್ ವಿಡಿಯೋ ಆ್ಯಂಡ್ ಟ್ರೈ ಟು ಮೇಕ್ ನೋಟ್ಸ್ ಆ್ಯಂಡ್ ರಿವೈಸ್ ಇಟ್. ಓಕೆ, ಲೆಟ್ಸ್ ಕಂಟಿನ್ಯೂ. ಕರ್ನಾಟಕ ರಾಜ್ಯಸಭಾ ಎಲೆಕ್ಷನ್ 2026 4 ಮೆಂಬರ್ಸ್ ಎಲೆಕ್ಟೆಡ್ ಅನ್ಅಪೋಸ್ಡ್. ಓಕೆ, ಇದನ್ನು ಆಲ್ರೆಡಿ ನಾವು ಜೂನ್ ಮಂತ್ದು ಕರೆಂಟ್ ಅಫೇರ್ಸಲ್ಲಿ ಡಿಸ್ಕಸ್ ಮಾಡಿದ್ದೀವಿ. ಇಟ್ ಈಸ್ ಜಸ್ಟ್ ಲೈಕ್ ಅನ್ ರಿವಿಷನ್. 4 ಜನನ ಅನ್ಅಪೋಸಿಟಿಕ್ಲಿ ಎಲೆಕ್ಟ್ ಮಾಡಿದ್ರು. ಅದರಲ್ಲಿ 3 ಕ್ಯಾಂಡಿಡೇಟ್ಸು ಕಾಂಗ್ರೆಸ್ ಪಾರ್ಟಿಗೆ ಸೇರಿದವರು ಮತ್ತು ಒಬ್ಬರು ಕ್ಯಾಂಡಿಡೇಟು BJPಗೆ ಸೇರಿದವರು. ಕ್ವಶನ್ಸ್ನ ಕಂಟಿನ್ಯೂ ಮಾಡೋಣ. 9ನೇ ಕ್ವಶನ್ನು, ಬೆಂಗಳೂರಿನ ಈ ಅಪಘಾತ ಪೋರ್ಟಲ್ ಉಪಕ್ರಮವನ್ನು ಯಾವ ಇಲಾಖೆಯು ಪ್ರಾರಂಭಿಸಿದೆ? ವಿಚ್ ಡಿಪಾರ್ಟ್ಮೆಂಟ್ ಲಾಂಚ್ಡ್ ದ ಇ ಆಕ್ಸಿಡೆಂಟ್ ಪೋರ್ಟಲ್ ಇನಿಷಿಯೇಟಿವ್ಸ್ ಇನ್ ಬೆಂಗಳೂರು? ದ ರೈಟ್ ಆನ್ಸರ್ ಈಸ್ ಹೋಮ್ ಡಿಪಾರ್ಟ್ಮೆಂಟ್, ಗೌರ್ಮೆಂಟ್ ಆಫ್ ಕರ್ನಾಟಕ. ಕರ್ನಾಟಕ ಸರ್ಕಾರದ ಗೃಹ ಇಲಾಖೆ. ಆಪ್ಷನ್ ಸಿ is the right answer. Next question. Which app citizens can use to report accidents? ನಾಗರಿಕರು ಈ ಅಪಘಾತಗಳನ್ನು ವರದಿ ಮಾಡಲು ಯಾವ ಆ್ಯಪ್ ಬಳಸಬಹುದು? ಆಕ್ಸಿಡೆಂಟ್ಸ್, ಹಾಗೆ ಸ್ವಲ್ಪ ಗೆಸ್ ಮಾಡಿ. ಎ ಆಕ್ಸಿಡೆಂಟ್. ಎಸ್, ಆಪ್ಷನ್ ನಂಬರ್ ಬಿ is the right answer. ಅಸ್ತ್ರಂ is the right answer. ಇದರದ್ದು 1 ಲೈನ್ ರಿವಿಷನ್ ಮಾಡಿಬಿಡೋಣ. ಈ ಆಕ್ಸಿಡೆಂಟ್ ಪೋರ್ಟಲ್ ಯಾರು ಮಾಡಿದ್ದು, ಯಾವ ಡಿಪಾರ್ಟ್ಮೆಂಟ್ ಅವ್ರು ಮಾಡಿದ್ದು? ಕರ್ನಾಟಕ ಹೋಮ್ ಡಿಪಾರ್ಟ್ಮೆಂಟ್. ಏನದು ಆ್ಯಪು? ಅಸ್ತ್ರಂ ಆ್ಯಪ್ ಅಂತ. ಅದರಲ್ಲಿ ನೀವೇನು ಮಾಡ್ಬೋದು? ಯು ಕ್ಯಾನ್ ರಿಪೋರ್ಟ್ ಮೈನರ್ ಆಕ್ಸಿಡೆಂಟ್ಸ್ ವಿತೌಟ್ ಎನಿ FIR. ನೋ FIR is required for that, and you will also get acknowledgement for insurance. ಈಗ right now 10,705 users are using it now, and 40% ಆನ್ಲೈನ್ ಪ್ರೊಸೆಸಿಂಗ್ ಆಗಿಬಿಡುತ್ತೆ. ಓಕೆ, ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಒನ್. ವಿಚ್ ಮಿಥಿಕಲ್ ಅನಿಮಲ್ ಸ್ಕಲ್ಪ್ಚರ್ ವಾಸ್ ರೀಸೆಂಟ್ಲಿ ಡಿಸ್ಕವರ್ಡ್ ಅಟ್ ದ ಹಜಾರಾ ರಾಮ ಟೆಂಪಲ್ ಇನ್ ಹಂಪಿ? ಹಂಪಿಯ ಹಜಾರಾಮ್ ದೇಗುಲದಲ್ಲಿ ಇತ್ತೀಚೆಗೆ ಪತ್ತೆಯಾದ ಪ್ರಮುಖ ಕಾಲ್ಪನಿಕ ಪ್ರಾಣಿ ಶಿಲ್ಪ ಯಾವುದು? ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ವ್ಯಾಳ. Question number 12. The Alvar saints are associated with which religious tradition? ಆಳ್ವಾರ್ ಸಂತರು ಯಾವ ಧಾರ್ಮಿಕ ಪಂಥಕ್ಕೆ ಸಂಬಂಧಿಸಿದವರು? ಎಸ್, ಅಫ್ಕೋರ್ಸ್, ಆಪ್ಷನ್ ಡಿ ಈಸ್ ದ ರೈಟ್ ಆನ್ಸರ್. ವೈಷ್ಣವಿಸಮ್. ವೈಷ್ಣವ ಧಾರ್ಮಿಕ ಪಂಥಕ್ಕೆ ಸಂಬಂಧಿಸಿದವರು. ನೆಕ್ಸ್ಟ್ ಕ್ವೆಶನ್. What will be used instead of EVM for the upcoming rural and urban local body election according to the source? ಮುಂಬರುವ ಗ್ರಾಮೀಣ ಮತ್ತು ಪೌರ ಸಂಸ್ಥೆಗಳ ಚುನಾವಣೆಗಳಲ್ಲಿ EVM ಬದಲಿಗೆ ಯಾವುದನ್ನು ಬಳಸಲು ಸಚಿವ ಸಂಪುಟ ಅನುಮೋದನೆ ನೀಡಿದೆ? ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಟ್ರೆಡಿಷನಲ್ ಬ್ಯಾಲೆಟ್ ಪೇಪರ್. ಸಾಂಪ್ರದಾಯಿಕ ಮತಪತ್ರಗಳು. Now let's jump to the next concept. Cells to Skills Innovative Prison Reform Initiative. The Karnataka Prison Department has introduced several rehabilitation initiatives focusing on digital literacy, occasional training, mental health, de-addiction, behavioral reform, education, and creative rehabilitation. So ಇದರ ಮೇಲೆ ಸ್ವಲ್ಪ ಕ್ವೆಶನ್ಸ್ ನೋಡೋಣ. What is the major objective of Cells to Skills? Cells to Skills ಯೋಜನೆಯ ಪ್ರಮುಖ ಉದ್ದೇಶ ಯಾವುದು? ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಡೆವಲಪಿಂಗ್ ಡಿಜಿಟಲ್ ಆ್ಯಂಡ್ ಒಕೇಶನಲ್ ಸ್ಕಿಲ್ಸ್. ಡಿಜಿಟಲ್ ಮತ್ತು ವೃತ್ತಿಪರ ಕೌಶಲ್ಯಗಳನ್ನು ಬೆಳೆಸುವುದು. ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಒನ್ ಆ್ಯಂಡ್ ದ ಲಾಸ್ಟ್ ಕ್ವೆಶನ್ ಆಫ್ ದಿಸ್ ವಿಡಿಯೋ. ವೇರ್ ವಾಸ್ ದ ಫಸ್ಟ್ prison-based tele-Manas desk established?
ಮೊದಲ ಕಾರಾಗೃಹ ಆಧಾರಿತ ಟೆಲಿಮಾನಸ್ ಡೆಸ್ಕ್ ಎಲ್ಲಿ ಸ್ಥಾಪಿಸಲಾಯಿತು? ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಬೆಂಗಳೂರು ಸೆಂಟ್ರಲ್ ಪ್ರಿಸನ್, ಬೆಂಗಳೂರು ಕೇಂದ್ರ ಕಾರಾಗೃಹ. Okay, let's have a quick revision. Cells to Scales collaboration with RVCE, V College of Engineering. Digital ಎದ್ರ ಮೇಲೆ objectives are like digital literacy, computer plus data entry, employment. Then Telemanus Desk established in Bengaluru Central Prison. It is for mental health. Okay, we are launching a new course for land surveyor. It covers complete syllabus of land surveyor specific paper 2, and you will get soft copy notes, video classes, doubt clearing session and test, and the offer price valid till 18th of August is 1,999. So grab the offer and join the class. And if you have any questions or any queries related to notes, you can contact the number on the screen. And of course, Study Karnataka is always here to help you. Our mission, your success is our mission. ಸೊ ಅಂತ ಹೇಳ್ತಾ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆ್ಯಂಡ್ ಥ್ಯಾಂಕ್ ಯು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಟೇಕ್ ಕೇರ್, ಬಾಯ್ ಬಾಯ್.